ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಮಂಡ್ಯ ಶೈಕ್ಷಣಿಕ ಕಾರ್ಯಾಗಾರ ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸಕರ ಸನ್ಮಾನ ಸಮಾರಂಭವನ್ನು ನಗರದ SP ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೆಲವಂತವು ಇನ್ನೂ ನಾವು ಫಿಲಪ್ ಮಾಡಿಸಕ್ಕಾಗಿಲ್ಲ, ರೂಮ್ಗಳಿಲ್ಲ, ಗುಣಮಟ್ಟದ ಶಿಕ್ಷಣ ಕೊಡೋ ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ? ನಿಮ್ ಕಾಲೇಜ್ಗೆ ಎಷ್ಟು ಬೆಂಚ್ ಬೇಕು, ನಿಮ್ ಕಾಲೇಜ್ಗೆ ಎಷ್ಟು ಮೂಲಭೂತ ಸೌಕರ್ಯ ಬೇಕು, ನಿಮ್ ಕಾಲೇಜ್ನಲ್ಲಿ ಎಷ್ಟು ಉಪನ್ಯಾಸಕರ ಹುದ್ದೆ ಕೊಡ್ತೇವೆ ಯಾಕೆ ನಾವು ನಮ್ಗೆ ಮತಕ್ಕೆ ಏನ್ ಬೇಕಾದ್ರೂ ನಾವು ಮಾಡ್ತಾವೆ. ಇದು ಇವೆಲ್ಲ ಇಲ್ಲವುಗಳ ನಡುವೆ ಬಹುಶಃ 24ನೇ ಸ್ಥಾನ ಅನೇಕ ವಿಚಾರಗಳು, ಶೈಕ್ಷಣಿಕ ಸಮಸ್ಯೆಗಳು, ವಿದ್ಯಾರ್ಥಿಗಳಿರ್ಬೋದು, ಉಪನ್ಯಾಸಕರಿರ್ಬೋದು, ಸಮಸ್ಯೆಯ ಬಗ್ಗೆ ಹೋರಾಟ ಮಾಡ್ತಾನೆ ನಾವು ಪಟ್ಟಿ ಉಪನ್ಯಾಸ ನೇನು ಕೆಲವು ದಿನಗಳಲ್ಲಿ ಬಗೆಹರಿಸುವಂತ ಹಂತದಲ್ಲಿದ್ದೀವಿ ಅಂತ ನಾನಾದ್ರೂ ಭಾವಿಸಿದ್ದೆ. ಸುಮಾರು 4,000 ಹಳೆಯ ಸ್ಕೇಲ್ನಲ್ಲಿ ಈಗ 6,000 ಹೊಸ ವೇತನದಲ್ಲಿ ಡಿಫರೆನ್ಸ್ ಇದೆ. ಇಷ್ಟು ವೇತನವನ್ನ ಕಡಿಮೆ ಮಾಡಿದ್ರು ಕೂಡ ಕೆಲವಂತವು ಇನ್ನೂ ನಾವು ಫಿಲಪ್ ಮಾಡಿಸಕ್ಕಾಗಿಲ್ಲ, ರೂಮ್ಗಳಿಲ್ಲ, ಗುಣಮಟ್ಟದ ಶಿಕ್ಷಣ ಕೊಡೋ ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ? ನಿಮ್ ಕಾಲೇಜ್ಗೆ ಎಷ್ಟು ಬೆಂಚ್ ಬೇಕು, ನಿಮ್ ಕಾಲೇಜ್ಗೆ ಎಷ್ಟು ಮೂಲಭೂತ ಸೌಕರ್ಯ ಬೇಕು, ನಿಮ್ ಕಾಲೇಜ್ನಲ್ಲಿ ಎಷ್ಟು ಉಪನ್ಯಾಸಕರ ಹುದ್ದೆ ಕೊಡ್ತೇವೆ ಯಾಕೆ ನಾವು ನಮ್ಗೆ ಮತಕ್ಕೆ ಏನ್ ಬೇಕಾದ್ರೂ ನಾವು ಮಾಡ್ತಾವೆ. ಇದು ಇವೆಲ್ಲ ಇಲ್ಲವುಗಳ ನಡುವೆ ಬಹುಶಃ 24ನೇ ಸ್ಥಾನ ತಪ್ಪು ಮಾಹಿತಿಯನ್ನು ಕೊಟ್ಟು ಉಪನ್ಯಾಸಕರ ಕಾರ್ಯಭಾರವನ್ನ ಏಕಾಏಕಿ ಬದಲಾವಣೆ ಅವತ್ತು 16 ಗಂಟೆಯಿಂದ 20 ಗಂಟೆಗೆ ಕಾರ್ಯಭಾರವನ್ನ ಸರಿ ಹೆಚ್ಚಿಸಿದ್ರು. ಆ ಸಂದರ್ಭದಲ್ಲಿ ಉಪನ್ಯಾಸಕರ ಸಂಘದಿಂದ ಅಬ್ಜೆಕ್ಷನ್ ಮಾಡಿದ್ವಿ, ಅವತ್ತು ಅದನ್ನ ವಿರೋಧ ಮಾಡಿದ್ವಿ. ಆದ್ರೆ ಉಪನ್ಯಾಸಕರ ಸಂಘದವರು ವಿರೋಧ ಮಾಡ್ತಾರೆ ಅಂತಕ್ಕಂಥ ಕಾರಣಕ್ಕೋಸ್ಕರನೇ ನಮ್ಮನ್ನ ಈ ಸಮಾರಂಭದಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ ವಿವೇಕಾನಂದರವರು, ಸಮಾಜ ಸೇವಕರಾದ ಎಸ್ ಇಂಡ್ವಾಳ್ ಸಚ್ಚಿದಾನಂದರವರು, ಚಲುವಯ್ಯನವರು, ಎಸ್ ನಿಂಗೇಗೌಡರವರು, SR ವೆಂಕಟೇಶ್ರವರು, DR ರಮೇಶ್ರವರು, ಹನುಮಂತಯ್ಯನವರು, ಸಂಘದ ಅಧ್ಯಕ್ಷರಾದ ಚನ್ನಕೃಷ್ಣಯ್ಯನವರು, ಕಾರ್ಯಾಧ್ಯಕ್ಷರಾದ ವೆಂಕಟೇಗೌಡರವರು, ಪ್ರಧಾನ ಕಾರ್ಯದರ್ಶಿಯಾದ ರವೀಂದ್ರ R ರವರು, ಖಜಾಂಚಿಯಾದ ಶ್ರೀಮತಿ ಲತಾ TS ರವರು, ಉಪನ್ಯಾಸಕರಾದ ಮಂಜೇಶ್ ರವರು ಹಾಗೂ ಇತರ ಬೋಧಕೇತರ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು.